ನನ್ನ ಹೆಸರು ಅನಿತಾ ಕುಲಕರ್ಣಿ. ನಾನು ಓದುತ್ತಿರುವ ಸ್ಕೂಲ್ ಹೆಸರು ಜ್ಞಾನದೀಪ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳೂರು. ನನ್ನ ಶಾಲೆಯ ಮಾರ್ಗದರ್ಶಿ ಶಿಕ್ಷಕಿ ವೀಣಾ ಪಾಟೀಲ್. ಮಾದರಿ ಹೆಸರು ಸ್ವಯಂ ಚಾಲಿತ ಸೌರ ನೀರಾವರಿ ಮಣ್ಣಿನ ತೇವಾಂಶ ವ್ಯವಸ್ಥೆ. ನನ್ನ ಮಾದರಿಯಲ್ಲಿ ಬಳಸಿದ ಘಟಕಗಳು ಸೋಲಾರ್ ಪ್ಯಾನಲ್, LCD, MCU, ರಿಲೇ, PCB, ಮಣ್ಣಿನ ಸಂವೇದಕ. ಕೆಲಸದ ತತ್ವ: ಮಣ್ಣಿನ ತೇವಾಂಶ ಸಂವೇದನೆ. ಮಣ್ಣಿನ ತೇವಾಂಶ ಸಂವೇದಕವು ಮಣ್ಣಿನಲ್ಲಿರುವ ತೇವಾಂಶವನ್ನು ಅಳೆಯುತ್ತದೆ. ತೇವಾಂಶವು ಪೂರ್ವನಿರ್ಧರಿತ ಮಟ್ಟಕ್ಕಿಂತ ಕಡಿಮೆಯಾದಾಗ ಸಂಕೇತವು MCU ಅನ್ನು ಸಂಕೇತಿಸುತ್ತದೆ. ಮೈಕ್ರೋ ಕಂಟ್ರೋಲರ್ MCU ಸಂಸ್ಕರಣೆ. MCU ಸಿಸ್ಟಮ್ ಮೆದುಳಿನಂತೆ ಕಾರ್ಯನಿರ್ವಹಿಸುತ್ತದೆ. ಮಣ್ಣಿನ ಸಂವೇದಕದಿಂದ ಸಂಕೇತವನ್ನು ಪಡೆಯುತ್ತದೆ. ಇದು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೋಗ್ರಾಂ ಮಾಡಲಾದ ತರ್ಕವನ್ನು ಬಳಸಿಕೊಂಡು ಈ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತದೆ. ತೀರ್ಮಾನ ಮಾಡುವಿಕೆ: ಮಣ್ಣಿನ ತೇವಾಂಶ ಡೇಟಾವನ್ನು ಆಧರಿಸಿ ನೀರಾವರಿ ಅಗತ್ಯವಿದೆಯೇ ಎಂದು MCU ನಿರ್ಧರಿಸುತ್ತದೆ. ತೇವಾಂಶವು ನಿಗದಿತ ಮಿತಿಗಿಂತ ಕೆಳಗಿದ್ದರೆ MCU ನೀರಾವರಿ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತದೆ. ರಿಲೇ ಸಕ್ರಿಯಗೊಳಿಸುವಿಕೆ: MCU ರಿಲೇಯನ್ನು ಸಕ್ರಿಯಗೊಳಿಸುತ್ತದೆ, ಸ್ವಿಚ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಈ ರಿಲೇ ಸೌರ ಫಲಕದಿಂದ DC ಮೋಟಾರ್ಗೆ ವಿದ್ಯುತ್ ಶಕ್ತಿಯ ಹರಿವನ್ನು ನಿಯಂತ್ರಿಸುತ್ತದೆ. ಸೋಲಾರ್ ಪ್ಯಾನಲ್ ಪವರ್: ಸೌರ ಫಲಕವು ಸೂರ್ಯನ ಬೆಳಕನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಈ ಸೌರಶಕ್ತಿಯನ್ನು DC ಮೋಟಾರ್ ಚಾಲನೆ ಮಾಡಲು ಬಳಸಿಕೊಳ್ಳಲಾಗುತ್ತದೆ. ಇದು ನೀರಿನ ಪಂಪ್ಗೆ ಕಾರಣವಾಗಿದೆ. DC ಮೋಟಾರ್ ಕಾರ್ಯಾಚರಣೆ: ರಿಲೇ ವಿದ್ಯುತ್ ಹರಿವನ್ನು ಅನುಮತಿಸಿದಾಗ DC ಮೋಟಾರ್ ನೀರಿನ ಮೂಲದಿಂದ ನೀರನ್ನು ಪಂಪ್ ಮಾಡಲು ಪ್ರಾರಂಭಿಸುತ್ತದೆ. ಉದಾಹರಣೆ ಬಾವಿ ಅಥವಾ ಜಲಾಶಯ. ನಂತರ ನೀರನ್ನು ನೀರಾವರಿಯಾಗಿ ಗೊತ್ತುಪಡಿಸಿದ ಪ್ರದೇಶಕ್ಕೆ ಸಾಗಿಸಲಾಗುತ್ತದೆ. ಪ್ರಯೋಜನಗಳು: ನೀರಿನ ಸಂರಕ್ಷಣೆ, ಶಕ್ತಿಯ ದಕ್ಷತೆ. ಅನಾನುಕೂಲಗಳು: ಆರಂಭಿಕ ವೆಚ್ಚ ನಿರ್ವಹಣೆ, ತಾಂತ್ರಿಕ ಪರಿಣತಿ, ಸೂರ್ಯನ ಬೆಳಕಿನ ಮೇಲೆ ಅವಲಂಬನೆ. ಪ್ರಯೋಜನಗಳು: ನೀರಿನ ಸಂರಕ್ಷಣೆ, ಶಕ್ತಿಯ ದಕ್ಷತೆ, ವೆಚ್ಚ ಪರಿಣಾಮಕಾರಿ, ಯಾಂತ್ರೀಕೃತಗೊಂಡ ಹಸ್ತಚಾಲಿತ ಮೇಲ್ವಿಚಾರಣೆ. ಅನಾನುಕೂಲಗಳು: ಆರಂಭಿಕ ವೆಚ್ಚ ನಿರ್ವಹಣೆ, ತಾಂತ್ರಿಕ ಪರಿಣತಿ.